ಹಳೆಯ ಗುಡಿಲು ಗ್ರಾಮದಲ್ಲಿ ನಡೆದ ಹುಲಿ ದಾಳಿಗೆ ಸಂಬಂಧಿಸಿದಂತೆ ಗ್ರಾಮದ ಜನರು ಶಾಸಕರು ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಸಿಡಿದಿದ್ದಾರೆ. ಶಾಸಕರು ಹೇಳಿದಂತೆ ನಡೆದುಕೊಳ್ಳುತ್ತಿಲ್ಲ, ನಮಗೆ ಸೂಕ್ತ ಭದ್ರತೆಯನ್ನು ಅಥವಾ ರಕ್ಷಣೆಯನ್ನು ನೀಡುತ್ತಿಲ್ಲ. ಹೀಗಾಗಿ ನಾವು ಜಮೀನಿಗೆ ಹೋಗಲು ಅಥವಾ ಇತರ ಯಾವುದೇ ಕೆಲಸಗಳನ್ನು ಮಾಡಲು ಕಷ್ಟಪಡಬೇಕಾಗಿದೆ. ದಯಮಾಡಿ ನಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಅರಣ್ಯ ಇಲಾಖೆ ವತಿಯಿಂದ ನೀಡಬೇಕು. ಈ ಮೂಲಕ ನಮಗೆ ಬದುಕುವ ದಾರಿಯನ್ನು ಮಾಡಿಕೊಡಬೇಕು ಎಂದು ಶಾಸಕರಿಗೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಹಳೆಯಗುಳ್ಳ ಗ್ರಾಮದಲ್ಲಿ ಒಬ್ಬ ಚೌಡ್ನಾಯಕ ಎಂಬ ವ್ಯಕ್ತಿನ ಹುಲಿ ದಾಳಿ ಮಾಡಿದೆ. ಅದರಂತೆ ನಮ್ಮ ಮಾನ್ಯ ಶಾಸಕರು ಬಂದು ನಿಮ್ಗೆ ಸರ್ಕಾರದಿಂದ ಯಾವ ರೀತಿ ಸವಲತ್ತು ಬೇಕು ಅದನ್ನು ನಾವು ಕೊಡಿಸ್ಕೊಡ್ತೀವಿ. ನಿಮ್ಗೆ ಆಹಾರ ಕಿಟ್ ಆಗಿರ್ಬೋದು, ಮತ್ತು ಹುಲಿ ಕಾರ್ಯಾಚರಣೆ ಮಾಡ್ಬೋದು. ಅದನ್ನು ಹುಲಿಯನ್ನು ಹಿಡಿದು ನಮ್ಮ ಈ ಕಾಡಿನಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ನಮ್ಮ ಶಾಸಕರು ಭರವಸೆ ಕೊಟ್ಟಿದ್ರು. ಅದರಿಂದ ನಮ್ಮ ಜನ ಕೂಲಿ ಕಾರ್ಮಿಕರಿದ್ದಾರೆ, ರೈತರಿದ್ದಾರೆ, ಎಲ್ಲ ಭಯದ ವಾತಾವರಣದಲ್ಲಿ ಜನ ಬದುಕ್ತಾ ಇದ್ದಾರೆ. ಅದರಿಂದ ಯಾರೂ ಕೆಲಸಕ್ಕೆ ಹೋಗ್ದೇ ಗ್ರಾಮದಲ್ಲೇ ಭಯದ ವಾತಾವರಣದಲ್ಲಿ ಇದ್ದು ಇಲ್ಲೇ ಎಲ್ಲ ಜನ ಸೇರಿ ಊರನ್ನೇ ಕಾವಲು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಏನಿದೆ ನಮ್ಮ ಮೂಲ ಸೌಕರ್ಯ ಕಾಡು ಪ್ರಾಣಿಗಳು ಯಾವ ರೀತಿ ವಾಸವಾಗಕ್ಕೆ ಯೋಗ್ಯವಾಗಿದೆ ಅಂತಂದ್ರೆ, ಒಂದು ಕಾಡಿಗೂ ಮತ್ತೆ ಹಳೆಯಗುಳು ಗ್ರಾಮಕ್ಕೂ ಕೇವಲ ಬರೀ 200 ಮೀಟರ್ 300 ಮೀಟರ್ ಅಂತರ ಹೊಂದಿದೆ. ಮತ್ತೆ ಕಾಡು ಪ್ರಾಣಿಗೆ ಯಾವ ರೀತಿ ಯೋಗ್ಯ ಅಂತಂದ್ರೆ ಅದಕ್ಕೆ ವಾಸಸ್ಥಳ ಮತ್ತೆ ಕುಡಿಯುವ ನೀರು ಮತ್ತೆ ಆಹಾರ ಎಲ್ಲವೂ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ ಪೂರ್ವಕವಾಗಿ. ಆ ಆಹಾರವನ್ನು ಪಡೆದಂತ ಒಂದು ಏನು ಹುಲಿಗಳಿದೆ ಮತ್ತೆ ಕಾಡು ಪ್ರಾಣಿಗಳಿದೆ. ಆ ಕಾಡು ಪ್ರಾಣಿಗಳು ಕಾಡಿಂದ ನಾಡಿಗೆ ಬರೋದಕ್ಕೆ ಯಾವುದೇ ತಡೆಗೋಡೆಗಳನ್ನ ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ. ಇದು ತುಂಬಾ ದುರಂತವಾದ ಘಟನೆ. ಇದು ಯಾವ್ದಕ್ಕೆ ಅಂತಂದ್ರೆ ಇದು ಬಂಡೀಪುರ ಉದ್ಯಾನವನದಲ್ಲಿ ನಮ್ದು ಮೊದಲನೇ ಭಾಗ. ಈ ಭಾಗದಿಂದನೇ ಎಲ್ಲಾ ಪ್ರಾಣಿಗಳು ಹೊರಗಡೆ ಸಂಚಾರ ಸಿಟಿ ಇದಕ್ಕೆ ಆಗ್ಬೋದು, ಸರಗುರ್ದಿಕ್ಕೆ ಆಗ್ಬೋದು, ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ವಲಸೆ ಹೋಗ್ಬೇಕಾದ್ರೆ ನಮ್ಮ ಹಳೆಯಗುಡಿಲು ಗ್ರಾಮದಿಂದನೇ ಹೋಗ್ಬೇಕು. ಇದು ಹೆಬ್ಬಾಗಿನ ರೀತಿ ಆಗಿದೆ. ಅಂತ ಒಂದು ಸಂದರ್ಭ ಇದ್ರೂ ಅಂತ ವಾಸ್ತವ ಒಂದು ಅಧಿಕಾರಿವರೆಗೆ ಗೊತ್ತಿದ್ರು ಸುಧಾ, ಶಾಸಕರ ಗಮನಕ್ಕೆ ತಂದಿದ್ರು ಸುಧಾ, ಮಿನಿಸ್ಟರ್ ಸಚಿವರಾದ ಈಶ್ವರ ಖಂಡ್ರೆ ಅವರ ಗಮನಕ್ಕೆ ತಂದಿದ್ರು ಸುಧಾ, ಯಾವುದೇ ಆದಂತ ಒಂದು ನಮ್ಗೆ ಇಲ್ಲಿವರೆಗೂ ಒಂದು ತಡೆಗೋಡೆಗಳನ್ನ ಮಾಡ್ದೇನೆ ನಮ್ಮ ರೈತರನ್ನ ಈಗದೇ ರೀತಿ ಕಂಗಾಲವಾಗಿ ಕುಗ್ಸಂತ ಕೆಲಸನ ಇಷ್ಟು ವರ್ಷಗಳು ಮಾಡ್ಕೊಂಡಿದ್ದಾರೆ. ದಿನ ದಿನಕ್ಕೆ ಹೆಚ್ಚಿನ ಕ್ರಮದಲ್ಲಿ ಏನಕ್ಕೆ ಆಗ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಒಂದು 200-300 ಮೀಟರ್ ಅಷ್ಟು ಕಾಡಿದೆ ಅಂತ ತಕ್ಷಣ ಏನಾಗ್ತದೆ, ಅಲ್ಲಿಗೆ ದನ ಕರುಗಳನ್ನು ಅರಣ್ಯ ಇಲಾಖೆ ಬಿಡ್ತಾ ಇಲ್ಲ. ಏನಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ಕಾಡಲ್ಲಿ ಇರೋಂಥ ಸಂಪತ್ತುಗಳನ್ನು ದೋಚ್ತಾರೆ ಅಂತೇಳಿ ಬಿಡ್ತಾ ಇಲ್ಲ ಸ್ವಾಮಿ. ಅಲ್ಲಿ ಹೀಗೆ ಹಳೆಯಗುಳ್ಳು ಗ್ರಾಮದಲ್ಲಿ ನಿನ್ನೆ ಏನು ನಮ್ಮ ಗ್ರಾಮದ ದಂಡನಾಯಕ ಎಂಬ ಒಬ್ಬವನು ಹುಲಿ ಬಾಯಿಗೆ ಸಿಕ್ಕಿ ಸತ್ತೋಗಿದ್ದಾನೆ. ಒಂದು ದೊಡ್ಡ ದುರಂತನೇ ನಡೆದಿರತಕ್ಕಂಥ ಒಂದು ದುರ್ಘಟನೆ ಒಳಗ ಈ ಗ್ರಾಮದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಯಾಗಿದೆ. ಇವತ್ತು ಅರಣ್ಯ ಇಲಾಖೆ ಮತ್ತು ತಾಲೂಕು ದಂಡಾಧಿಕಾರಿಗಳು, ಶಾಸಕರು ಎಲ್ಲವೂ ಬಂದು ಈ ಗ್ರಾಮದ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ಇಲ್ಲಿವರೆಗೂ ಸುತ್ತ ಅವರು ಏನೇನು ಕೊಡಬೇಕು ಅಂತ ಏನು ಹೇಳಿದ್ರು ಅದು ಯಾವುದು ಸುತ್ತ ಕೊಡದೆ ಇವತ್ತು ಭಯದ ವಾತಾವರಣ ಸೃಷ್ಟಿಯಾಗಿರುವುದರಿಂದ ಇವತ್ತು ನಾವು ಜಮೀನ್ ಹತ್ರ ಹೋಗಿ ನಾವು ಕಾವಲು ಕಾಯಕ್ಕಾಯ್ತಿಯಲ್ಲ, ಭಯ ಆಗಿದೆ. ಇವತ್ತು ನಮಗೆ ರಕ್ಷಣೆ ಬೇಕು. ಯಾವ ಥರ ರಕ್ಷಣೆ ಅಂದರೆ, ಈಗ ನಮಗೆ ಅರಣ್ಯ ಇಲಾಖೆಯಿಂದ ನಮಗೆ ಜೀಪನ್ನ ಕೊಟ್ಟು ನಮ್ಮ ಕಾಡನ್ನು ರಕ್ಷಣೆ ನಮ್ಮ ಬೆಳವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಇವತ್ತು ಮಾಡಿದ ಕಾರಣ ಇವತ್ತು ನಮಗೆ ಯಾರು ಸುತ್ತ ಜಮೀನಿಗೆ ಹೋಗೋಕ್ಕಾಗದೆ, ನೈಟ್ ಕಾವಲು ಕಾಯೋಕ್ಕಾಗದೆ, ಆನೆಗಳ ಕಾಟ ಜಾಸ್ತಿ ಆಗಿದೆ.